ಕರಿ ಬಲೆ ಇನ್ನೂ ಆಗಲೇ ಇಲ್ಲ, ಹಬ್ಬ ಬಂದೇ ಬಿಡ್ತು. ಮದುವೆ ಹಬ್ಬ ಮಾಡಿ ಸುಮ್ಮನೆ ಎಲ್ಲ ನಾನೇ ಮಾಡಿ ಸಾಯ್ಬೇಕು. ನನಗೂ ಮಾಡಿ 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 ರೋಸ್ ಬಿದ್ದು ಹೋಗ್ಯದೆ. ಕಲ್ಲು ಬಿದ್ದು ಹೋಗಲಿ. ಯಾರು ಕೆಲಸದವ್ರಿಗೆ ಒಂದು ಆಳು ತಗೊಂಡು ಕರಿ ಬಲೆ ಮಾಡೋಕ್ಕೆ ಹೇಳ್ಬೇಕು. ಸಾಕಾಗಿ ಹೋಗ್ಯದ ನನಗೂ ಮಾಡಿ ಮಾಡಿ ಮಾಡಿ. ಎಷ್ಟಂತ ಮಾಡಲಿ ನಾನಾರು. ಶಾಲಿನಿ ಅಕ್ಕ, ಓಯ್ ಶಾಲಿನಿ ಅಕ್ಕ, ಅದೀರನ್ರಿ ಮನೇಲಿ? ಯಾರ ಕೂಗ್ತಾರಲ್ಲ? ಹಾ ಅದೀನಿ. ಓ ಲಕ್ಷ್ಮಕ್ಕನನ್ರಿ, ಬನ್ನಿ. ನಾ ಯಾರ ಏನೋ ಅನ್ಕೊಂಡೆ. ಬನ್ನಿ ಬನ್ನಿ, ಒಳಗೆ ಬನ್ನಿ. ಹಾಂ, ಎಂತ ಮಾಡ್ತಿದ್ರೆ? ಪಾಪ ಕೆಲಸ ಮಾಡ್ಕೋತಿದ್ರೆ ಏನೋ ನಾನೊಂದು ಬಂದು ತೊಂದರೆ ಕೊಡೋದಾಗ್ತದೆ ನಿಮಗೆ. ಸಾಕು ಸುಮ್ಮನಿರಿ ಮಾರ್ರ. ಒಬ್ರು ಮನೆಗೊಬ್ರು ಬರ್ದೆ ಅದೇ ಆ ಥರ ಹಂಗಾರೆ ಇರೋದ ಅಲ್ಲ? ಹಂಗಾರೆ ನಾನು ನಿಮ್ಮ ಮನೆಗೆ ಯಾವಾಗಲೂ ಬರ್ತಿರ್ತೀನಿ. ನಾನು ಹಾಗೆ ಅನ್ಲ ನಾ ಬಂದು ನಿಮಗೆ ತೊಂದರೆ ಕೊಡ್ತೀನಿ ಏನೋ ಅಂತ? ಇಲ್ಲ ನಿಮಗೆ ಹಂಗೆ ಅನಿಸ್ತದ ನಾ ಬರೋಕ್ಕೂ ತೊಂದರೆ ಆಗ್ತದೆ ಅಂತ? ಥೋ ಇಲ್ರಿ ಶಾಲಿನಿ ಅಕ್ಕ. ಹಾಂ ಬನ್ನಿ ಕೂತ್ಕೊಳ್ಳಿ. ಮತ್ತೆ ಎಂತ ಸಮಾಚಾರ? ಪುಟ್ಟಕ್ಕ, ವಾಸಣ್ಣ, ಅತ್ತೆಮ್ಮ ಎಲ್ಲ ಎಂತ ಮಾಡ್ತಿದ್ರ? ಯೋರ ಗದ್ದೆ ಕಡೆ ಹೋಗ್ತೀನಿ ಅಂತ ಹೋಗಿದ್ರಾ? ಅದು ನಟ್ಟಿ ಮಾಡ್ಬೇಕಲ್ರಿ. ಇವತ್ತೇನೋ ಮಹೇಶ್ವರ ಮನೇಲಿ ನಟ್ಟಿ ಅಂತೆ. ಅವ್ರದ್ದು ಮುಗಿಯೋಕ್ಕೂ ನಮ್ಮ ಮನೇಲಿ ಆಳು ಬರೋಕ್ಕೆ ಹೇಳ್ಯಾರ. ಹಂಗಾಗಿ ಒಂಚೂರು ಗದ್ದೆ ಬೆಲ್ಲಿಗೆ ಹೋಗ್ಬತ್ತೀನಿ ಅಂತ ಗದ್ದೆ ಕಡೆ ಹೋಗ್ಯಾರ. ಅತ್ತೆ ಮಿತ್ರು ಪುಟ್ಟಕ್ಕ ಕಾಲೇಜಿಗೆ ಹೋಗ್ಯದೆ. ರಮೇಶ್ ಅಣ್ಣ ಎತ್ಲಾಗ ಹೋಗ್ಯಾರ. ರಮೇಶ್ ಅಣ್ಣ ಎತ್ಲಾಗ ಹೋಗ್ತಾರೆ ಹೇಳಿ, ಒಂದು ಜಾತಿ ಪೇಟೆಗೆ ಹೋಗೋದು. ಈಗ ಚಂದ್ರಣ್ಣನ ಥರನೇ ಇವರು ಆಗ್ಯಾರ ಕಣ್ರಿ. ಒಂದು ಜಾತಿ ಪೇಟೆ ಸುತ್ತದ. ಅದು ಎಂತ ಅಂತ ಗೊತ್ತಿಲ್ಲ ನೋಡಿ. ಹೌದಾ? ಅದ ಬೆಳ್ಳಿ ಚರಣ ಎಲ್ಲ ಬಂದಿದ್ರ? ಈಗ ನೆನ್ನೆ ಎಲ್ಲ ಹೋದ್ರಲ್ಲ, ಮನೆ ಒಂಥರ ಗಾಳ ಅನಿಸ್ತಾ ಇದೆ ನಂಗಂತೂ. ಈಗ ಪುಟ್ಟಕ್ಕನ ಕಾಲೇಜಿಗೆ ಹೋತು, ಇವರು ಗದ್ದೆ ಬೈದಿ ಹೋದ್ರ. ನಂಗೆ ಮನೇಲಿ ಕೂರಂಗೆ ಅನಿಸ್ಲಿ ಅಂತ ಒಂಥರ ಕಿರ್ಕಿರಿ ಆತಿತ್ತ. ಹಂಗೆ ಒಂದು ಗಳಿಗೆ ನಿಮ್ಮ ಮನೆಗಾರ ಹೋಗ್ಬರೋಣ ಅಂತ ಬಂದಿದ್ದು. ಹ್ಞೂ ಆಗಲಿ, ಒಳ್ಳೇದೇ ಆಯ್ತು ಬಂದಿದ್ದು. ನನಗೂ ತಲೆ ಬೇಜಾರು ಆತಿತ್ತ, ನೀವು ಬಂದಿದ್ದು ಒಳ್ಗನಾಗ ಆಯ್ತು. ಅಲ್ಲ ಹಬ್ಬದ ಕರಿಬಲೆ ಎಲ್ಲ ಆತನ್ರಿ? ಇಲ್ರಿ, ಹಬ್ಬಕ್ಕೆ ಕರಿಬಲೆ ಆಗೋಕ್ಕೆ ಈಗ ಮೊನ್ನೆ ಪೂಜೆಗೆ ಎಲ್ಲ ಸರಿ ಮಾಡಿದ್ದ. ಅಡುಗೆ ಮನೆ, ದೇವ್ರ ಮನೆ, ಇದು ಜಗ್ಲಿ ಅಂತ ಎಲ್ಲ ಸುಮಾರೆಲ್ಲ ಎಲ್ಲ ಧೂಳ್ಗೀಳೆಲ್ಲ ಹೊಡೆದು ಮಾಡಿದ್ದ. ಅದೇ ಆದಂಗೆ ಆಗ್ಯದ. ಕರಿಬಲೆ ಎಲ್ಲ ಸಮ ಮಾಡ್ದಂಗೆ ಆಗ್ಯದ. ಇನ್ನೇನೊಂದು ಚೂರು ಮಾಡಿದ್ರೆ ಸಾಕು. ನನಗೆ ಈ ಸಲ ಏನು ಭಾರಿ ಹಮ ಕೆಲಸ ಇಲ್ಲ ಹಬ್ಬಕ್ಕೆ. ನಿಮ್ದಾಗ್ಲೇನಲ್ಲ? ಇಲ್ರಿ, ಸಾಕಾಗಿ ಹೋಗ್ಯದ. ನನಗೂ ಮೇಲೆಲ್ಲ ಹೊತ್ತಿ ಗುಡಿಸಿ ಒರೆಸಿ ಸಾಕಾಗಿ ಹೋಗ್ಯದೆ. ಅಂದಿನಿಂದ ಹಿಂದಿನ ತನಕ ಮಾಡಿ ಸಾಯೋದೇ ಆಗ್ಯದ. ಹ್ಞೂ ರೀ, ಹಾಗೆ ಅನ್ಸದ. ಹಾಗೆಲ್ಲ ನಾವು ಮಾಡಿದ್ವಿ ಅಂದರೆ ಈಗಿನ ಮಕ್ಕಳು ಮಾಡ್ತಾರನ್ರಿ? ನಮ್ಮ ಮನೇಲಾಗಲಿ ನಿಮ್ಮ ಮನೇಲಾಗಲಿ ಯಾರ ಮನೇಲಾದರೂ ಅಷ್ಟೇ. ಮತ್ತು ಈಗ ಹೇಳಂಗಾರ ಅದೆಯಾ? ಹಾಂ, ಅದಕ್ಕೆ ನಾ ಅಂತ ಹೇಳಕ್ಕೆ ಹೋಗಲ್ಲ. ಎಲ್ಲ ನೀವು ಎಲ್ಲಿರ್ತೀರೋ ಅಲ್ಲಿ ಗಾನಾಗಿರಿ ಅಂದ್ಕೊಳೋದು, ಸುಮ್ಮನಾಗೋದು. ಸುಮ್ಮನೆ ಹೇಳಿ ಮನೇಲಿ ಕಿರಿಕಿರಿ ಮಾಡ್ಕೊಂಡು ಆ ಚಂದಕ್ಕೆ ಹಬ್ಬ ಒಂದು ಮಾಡೋದೆ ಅಂತಕ್ಕೆ. ಅದಕ್ಕೆ ಅವ್ರವ್ರು ಎಲ್ಲೆಲ್ಲಿ ಇರ್ತಾರೋ ಅಲ್ಲಲ್ಲೇ ಗಾನಾಗಿರಲಿ. ನಮ್ಗೆ ಆದಷ್ಟು ನಾವು ಮಾಡೋ ವಯಸ್ಸಲ್ಲಿ ಶಕ್ತಿ ಇದರಲ್ಲೆಲ್ಲ ಮಾಡಾಗ್ಯದೆ. ಈಗ ಆಗಲ್ಲ, ಎಂತ ಮಾಡ್ತೀರ? ಹ್ಞೂ ಅದೌದು, ನೀವು ಹೇಳೋದೇನು ಸುಳ್ಳಲ್ಲ. ಭವ್ಯ ಬೆಳಗ್ಗೆನೇ ಎಂಥದ್ದು ಅಡುಗೆ ಮಾಡ್ತಿತ್ತು, ಗಮ್ ಗುಡಿತಿತ್ತು. ನಾ ಎಂತಕ್ಕಪ್ಪ ಅಂತ ಜ್ಞಾನ ಮಾಡಿದೆ. ಓ ನೊಟ್ಟಿನ ಇವತ್ತು ಅವ್ರ ಮನೇಲೆ? ಹ್ಞೂ ನೊಟ್ಟಿ. ಹಂಗಾಗಿ ಅಡುಗೆ ಮಾಡ್ತಿತ್ತೇನ. ಈ ನೊಟ್ಟಿ ಆಳನ್ನು ಕರಿಯೋದು, ಅವ್ರಿಗೆ ಉಪಚಾರ ಮಾಡೋದು, ಊಟ ಹಾಕೋದು ನೋಡಿದ್ರೆ ಒಂದು ಲೆಕ್ಕಕ್ಕೆ ಸುಮ್ಮನೆ ಅದ್ಲಾಗ ಹಾಳು ಬಿಡ್ಬೋದು ಅನ್ಸಲ್ಲನ್ರಿ. ನಾವು ಹಂಗೆ ಮಾಡಿನೇ 2 ವರ್ಷದಿಂದ ಗದ್ದೆನೇ ಮಾಡ್ತಿಲ್ಲ. ನಂಗೆ ಮತ್ತೆಲ್ಲ ಆ ಥರ ಗಿಡ್ಗಿ ಮಾಡೋಕ್ಕೂ ಆಗಲ್ಲ ಕಣ್ರಿ. 10-15 ಜನಕ್ಕೆ ಸಾಕಾಗಿ ಹೋಗ್ತದ. ಹಂಗಾಗಿ ಸಾಯಿಲ್ಲ ಅಂತ ಬಿಟ್ಟಿದ್ದು. ನಾವು ಹಾಗೆ ಅಂದ್ಕೊಂಡು ಹೋದ ವರ್ಷ ಮಾಡಿರಲ್ಲ ಕಣ್ರಿ, ಗೊತ್ತಲ್ಲ ನಿಮಗೆ. ಈ ವರ್ಷ ಏನು ಅಕ್ಕಿ ರೇಟ್ ಏನು ಭಾರಿ ಗನಗಾಗ್ತದೆ ಅಂತಾರೆ. ಭಾರಿ ಗನಗಾಗ್ತದೆ ಅನ್ನೋದಕ್ಕೆ ನಾವು ಕೊಡ್ಲ ಅಂದ್ರೆ ಮನೆ ಮಟ್ಟಿಗಾರ ಅಕ್ಕಿ ಬೇಕಲ್ಲನ್ರಿ? ಕೊಂಡು ತಿಂತೀವಿ ಅಂದರೆ ಹೌದನ್ರಿ? ಈಗ ಏನಿಲ್ಲ ಅಂದ್ರೆ ಈಗ ಅಕ್ಕಿ ಅಷ್ಟು ಸುಮಾರು 80 ರೂಪಾಯಿ 90 ರೂಪಾಯಿ ಆದಂಗೆ ಆಗ್ಯದಂತೆ ಕಣ್ರಿ ಕೆಜಿಗೆ. ಬೆಂಗಳೂರಲ್ಲೆಲ್ಲ ಇನ್ನೂ ಹಮ ಅಂತಲ್ಲ. ನಮ್ಮ ಬೆಳ್ಳಿ ಹೇಳ್ತಿತ್ತು 150-200 ರೂಪಾಯಿದೆ ಎಲ್ಲ ಅದಾವಂತೆ ಕಣ್ರಿ. ಹಂಗಾಗಿ ಮತ್ತೆ ಅದೆಲ್ಲ ಜ್ಞಾನ ಮಾಡಿ ಈ ಸಲ ಒಂಚೂರು ಗೋಳಾದ್ರೆ ಆಗಲಿ ಮನೆ ಮಟ್ಟಿಗಾರ ಅಕ್ಕಿ ಹಾಕಿ ಮಾಡ್ಕೋಬೇಕಲ್ಲ ಅಂತ ಈ ಸಲ ನಾವು ಗದ್ದೆ ಮಾಡಿದ್ದು. ಅದು ನಮ್ಮ ಮನೇಲಿ ಅತ್ತೆ ಮಂಗ್ ನೋಡಿ ಅವ್ರ ಮನ್ಸಿಗೆ ಹಂಗೆ ಅನ್ಸೋದು ಎಂಥದ್ದು ಏನ. ಹೋದ ವರ್ಷ ನಾವು ಗದ್ದೆ ನೆಟ್ಟಿರಲಿಲ್ಲ, ಮಿಲ್ಲಲ್ಲಿ ತಗೊಬಂದಿದ್ದ. ಅತ್ತೆಮ್ಮ ಉಣ್ಣಕ್ಕೆ ಒಪ್ಪಲ್ಲ. ಅಯ್ಯೋ ನಂಗೆ ಬೇರೆಯವ್ರ ಮನೆ ಅಕ್ಕಿ ಉಣ್ಣಕ್ಕೆ ಸಮ ಅನ್ಸಲ್ಲ, ನಮ್ಮನೇವೇ ಗಾನಾಗಿ ಅಂತ ಅನ್ನತ್ತೆ.
ಮಾಡೋದು ಕಣ್ರಿ ಅಂತ ಹೇಳ್ತೀರಾ. ಮತ್ತೆ ಎಲ್ಲ ನೋಡಿ ಲೆಕ್ಕಾಚಾರ ಹಾಕತ್ಲ ಈ ಸಲ ಮಾಡೋಣ ಅಂತ ಅಂದ್ಕೊಂಡಿದ್ದು. ಗೋಳೆ ಅಂತ ಮಾಡ್ತೀರಾ ಹೇಳೆ, ಮಾಡಲೇಬೇಕಲ್ಲ. ಅಮ್ಮ ದುಡ್ಡಿದ್ರೆ ಎಂಥದಾರ ಆಗ್ತದೆ. ಇಂಚೂರು ರೂಪಾಯಿ ಎಲ್ಲ ಇಟ್ಕೊಂಡ ನಮಗೆ ಪೂರ್ತಿ ಖರ್ಚಿನ ಅದಿನ ಅಲ್ಲನ್ರಿ ಮುಂದಕ್ಕಿರೋದನ್ನ. ಹಾಗಾಗಿ ಎಲ್ಲ ನೋಡ್ಕೊಂಡು ಅತ್ಲಾಗೆ ಗದ್ದೆ ನೆಡೋಣ ಅಂತ ಮಾಡ್ಕೊಂಡಿದ್ಕಂಡ್ರಿ. ಹ್ಞೂನ್ರಿ, ಒಂದ್ಸಲ ನೀವು ಹೇಳ್ದಂಗೆ ಹೌದಾ ಮಾಡಿದ್ರೆ ಅತ್ಲಾಗ ಆತಿತ್ತ. ನಮ್ಮ ಮನೇಲಿ ಆಗಲ್ಲ ಕಣ್ರಿ. ಈಗ ಚರಣ ಹೆರ್ಗಿರದ ಅವನಿಂದ ಬಂದಿಲ್ಲಿ ಮಾಡೋಕ್ಕೆ ಹೋಗಲ್ಲ. ಎಂಥದಾರು ನಾವಿಲ್ಲಿ ನಮಗಿಲ್ಲಿ ಕಿರಿಕಿರಿ ಹಾಕೋನಿಗೆ ಫೋನ್ ಮಾಡಿ ಎಂಥದಾರು ಹೇಳಿದ್ರೆ ಜಗಳಕ್ಕೆ ಬರ್ತಾನೆ. ನಿಮಗೆ ಮಾಡೋಕ್ಕೆ ಯಾರು ಹೇಳಿದ್ದು, ಸುಮ್ಮನೆ ಎಲ್ಲ ಚೇಣಿ ಕೊಡಿ ಅನ್ನೋ. ತೋಟನೂ ಹಾಗೆ ಅಲ್ಲನ್ರಿ, ಎಲ್ಲ ಪೂರ್ತಿ ಚೇಣಿ ಕೊಟ್ಟಿದ್ದ. ಗದ್ದೆನೂ ಅಷ್ಟೇ ಬೇಡ ಮಾಡೋದು ಮಿಲ್ಲಲ್ಲಿ ಅಕ್ಕಿ ತನ್ನಿ ಅಂತಾನೆ. ಎಂಥ ಗತಿ ಹೇಳ್ತೀರ ಹೇಳಿ. ಇನ್ನೆಂತ, ಇನ್ನು ನಾವು ಮಾಡಷ್ಟೆಲ್ಲ ಮಾಡಾಗ್ಯದ, ಇನ್ನು ಅವ್ಕೆ ಬೇಕು, ಅವಕ್ಕೆ ಬೇಡ ಅಂದಮೇಲೆ ನಾವು ಎಷ್ಟಂತ ತಲೆ ಕೊಡ್ಕೊಳೋದ. ಅದಕ್ಕೆ ಬಿಟ್ಟು ಹಾಕಿದೆ. ಹಾಂ, ನೀವು ಹೇಳೋದು ಹೌದಾ. ಪಾಪ ನೀವಿಲ್ಲಿ ಗಂಡ ಹೆಂಡತಿಗೆ ವಯಸ್ಸಾಗ್ಯದೆ, ಎಷ್ಟು ಮಾಡೋಕ್ಕಾಗ್ತದೆ. ಅವಕ್ಕೂ ಅಲ್ಲಿ ಪಾಪ ಕೆಲಸ ಮಾಡವು ಪರಿಸ್ಥಿತಿ ಅವಕ್ಕೆ, ನಿಮ್ಮ ಪರಿಸ್ಥಿತಿ ನಿಮಗೆ ನೋಡಿ. ನೀವು ಮನೆ ಮನುಷ್ಯರು ಮಾತಾಡ್ಕೊಂಡು ನಿಮಗೆ ಯಾವ್ದು ಅನುಕೂಲನ ಅದು ನೋಡಿ ಮಾಡಿದ್ರೆ ಆಯ್ತು. ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ನಾವು ಮಾಡೋಕ್ಕಾಗಲ್ಲ ಅಲ್ಲನ್ರಿ. ಹಾಂ, ನಾನು ಹಾಗೆ ಮಾಡಿ ಸುಮ್ಮನೆ ಆಗಿದ್ದೆ. ನಮ್ಮಲ್ಲಿ ನಮ್ಮ ಪೂರ್ಣಿಮೆ ಬೈತಿರ್ತದೆ, ನಿಮಗೊಂದು ಎದೆ ಸೊಕ್ಕು ಮಾಡೋಕ್ಕಾಗಲ್ಲ, ನಿಮ್ಮ ಊರಲ್ಲಿ ಎಲ್ಲರೂ ಮಾಡ್ತಾರೆ, ಗದ್ದೆ ನೋಡೋಕ್ಕಾಗಲ್ಲನೋ. ಇವರು ಚಂದ್ರಣ್ಣವ್ರ ಮನೆಯಲ್ಲೇ ಮಾಡ್ತಾ ಇದ್ದಾರೆ ಪದ್ಮಕ್ಕ, ನಿಂಗೆ ಮಾಡೋಕ್ಕಾಗಲ್ಲನೋ ಅಂತ. ಸುಮ್ಮನಿರ್ ಮರೆತೆ ಅದಕ್ಕೆ ವಯಸ್ಸದೇನೋ ಕುಣಿತದೆ, ನಂಗಾಗಲ್ಲ ಅಂದೆ. ಹ್ಞೂ, ಅಲ್ಲ ನೀವು ಪದ್ಮನಕ್ಕ ನಂಗೆ ಜ್ಞಾನ ಆತ ಹಬ್ಬದ ದಿನ ಅಂತ ಹುಡುಗಿಗೆ ಹೋಗ್ತೀರನ್ರಿ.